ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾವು ವರ್ಷ ಭವಿಷ್ಯವನ್ನ ನೋಡ್ತಾ ಇದ್ವಿ. ಇವಾಗ ನಾನು ಹೇಳಕ್ ಹೊರಟಿರುವಂತಹ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2026ನೇ ಇಸ್ವಿ ಹೇಗಿದೆ ಅಂತ ತಿಳಿಸೋದಕ್ಕೆ ನಾನು ಇವತ್ತು ಪ್ರಯತ್ನ ಪಡ್ತೇನೆ. ಮುಖ್ಯವಾಗಿ ನಾವು ನೋಡ್ಬೇಕು ಅಂದ್ರೆ ಕೆರಿಯರ್ ನಲ್ಲಿ ಒಂದು ದೊಡ್ಡದ ಚೇಂಜಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಹೊಸ ಸ್ಕಿಲ್ ಡೆವಲಪ್ಮೆಂಟ್, ಫ್ಯಾಮಿಲಿ ಮತ್ತೆ ನಿಮ್ಮ ಎಮೋಷನಲ್ ಬ್ಯಾಲೆನ್ಸ್ ಆಗುವಂತಹ ವರ್ಷ ಇದು ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಜೂನ್ ನಂತರ. ಹಾಗೇನೆ ರಾಹುಕೇತುಗಳು ಕೂಡ ತಮ್ಮ ಒಂದು ಸ್ಪಿರಿಚುಯಾಲಿಟಿ ಜಾಸ್ತಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ರಿಲೇಶನ್ಶಿಪ್ ಮತ್ತೆ ಫ್ಯಾಮಿಲಿ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಈ ವರ್ಷ ಇರಬೇಕಾಗುತ್ತೆ. ಜನರಲ್ ಪ್ರೆಡಿಕ್ಷನ್ಸ್ ಇದು. ಇನ್ನು ಪ್ರಮುಖ ಗ್ರಹ ಸಂಚಾರಗಳು, ನಾನು ಪ್ರತಿ ರಾಶಿಗೂ ಹಾಗೆ ಬರ್ತಾ ಇದ್ದೀನಿ. ಗ್ರಹ ಸಂಚಾರಗಳು ಅಂತ ಹೇಳಿದ್ರೆ ಗುರು ಶನಿ ಈ ಗ್ರಹಗಳು ಮೂವ್ಮೆಂಟ್ ಆಗ್ತವೆ, ರಾಹುಕೇತುಗಳು. ಅದರಿಂದ ಏನು ಫಲ ಅಂತ. ಗುರು ಸಂಚಾರ ಬಂದು ಜನವರಿ ಇಂದ ಜೂನ್ 2ರವರೆಗೆ ಮಿಥುನ ರಾಶಿಯಲ್ಲೇ ಇದ್ದು 1ನೇ ಮನೆ ಆಗಿರೋದ್ರಿಂದ ಇದು ಒಂದು ಶುಭ ಅಂತಾನೆ ಹೇಳ್ಬೋದು. ಕಾನ್ಫಿಡೆನ್ಸ್ ಹೆಚ್ಚಾಗಿರುತ್ತೆ. ಆಲ್ರೆಡಿ ನೀವು ಅದನ್ನ ಫೀಲ್ ಮಾಡಿರ್ತೀರಾ. ಹೋದ ವರ್ಷದಿಂದಾನೇ ಒಂದು ಹೊಸ ಬಿಗಿನಿಂಗ್ ಏನನ್ನಾದ್ರೂ ಪ್ರಾರಂಭ ಮಾಡ್ಬೇಕು ಅಂತಿದ್ರೆ ನೀವು ಜೂನ್ ಒಳಗೆ ಪ್ರಾರಂಭ ಮಾಡ್ಕೋಬಹುದು. ಪರ್ಸನಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ, ಹೆಲ್ತ್ ರಿಕವರಿ ಆಗುತ್ತೆ. ಹಾಗೇನೆ ಹೊಸ ಆಪರ್ಚುನಿಟಿಗಳು ನಿಮ್ಗೆ ಈ ಸಮಯದಲ್ಲಿ ಬರೋದಕ್ಕೆ ಅವಕಾಶ ಇರುತ್ತೆ. ಯಾವ್ದಾದ್ರೂ ಓಲ್ಡ್ ಹಳೆಯ ಸ್ಟಕ್ ಆಗಿರುವಂತಹ ವಿಚಾರಗಳು ಈ ಸಮಯದಲ್ಲಿ ಒಂದು ಮೂವ್ಮೆಂಟ್ ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ರೆಟ್ರೋಗ್ರೆಷನ್ ನ ಸಮಯದಲ್ಲಿ ಸ್ವಲ್ಪ ಡಿಸಿಷನ್ಸ್ ಸ್ಲೋ ಆಗಿರೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಸೆಲ್ಫ್ ಡೆವಲಪ್ಮೆಂಟ್ ಗೆ ತುಂಬಾ ಒಳ್ಳೇದು. ಮೆಡಿಟೇಷನ್, ಲರ್ನಿಂಗು, ಸ್ಪಿರಿಚುವಲ್ ವರ್ಕ್ ಮಾಡೋದಕ್ಕೆ ಕೂಡ ಇದು ಶುಭ ವರ್ಷ ಅಂತ ಹೇಳ್ಬಹುದು. ಇನ್ನು ಜೂನ್ 2, 2026 ನಂತರ ಗುರು ಕರ್ಕಾಟಕದಲ್ಲಿ ಅಂದ್ರೆ 2ನೇ ಮನೆಯಲ್ಲಿ ಇರುವಂತಹ ಸಮಯದಲ್ಲಿ ಒಂದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಸೇವಿಂಗ್ಸ್ ಹೆಚ್ಚಾಗಿರುತ್ತೆ. ಫ್ಯಾಮಿಲಿ ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಹಣ ಯಾವ್ದಾದ್ರು ಇರ್ಲಿ, ಫ್ಯಾಮಿಲಿ ನಡುವೆ ಒಂದು ಒಳ್ಳೆ ಬಾಂಡಿಂಗ್ ಇರುತ್ತೆ. ಗೋಲ್ಡ್, ರಿಯಲ್ ಎಸ್ಟೇಟ್, ಮ್ಯೂಚುವಲ್ ಫಂಡ್ಸ್ ಎಲ್ಲ ವಿಚಾರದಲ್ಲೂ ಲಾಭ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗುತ್ತೆ. ಸೇಲ್ಸ್, ಮಾರ್ಕೆಟಿಂಗು, ಮೀಡಿಯಾದಲ್ಲಿ ಇರೋರ್ಗೆ ಒಳ್ಳೇದು. ನ್ಯೂಸ್ ರೀಡರ್ಸ್ಗೆ ಒಳ್ಳೇದು. ನ್ಯೂಸ್ ನ ಕ್ರಿಯೇಟ್ ಮಾಡೋರ್ಗೆ ಒಳ್ಳೇದು ಅಂತ ಹೇಳ್ಬೋದು. ಹಾಗೇನೆ ಫೈನಾನ್ಷಿಯಲಿ ನೀವು ಈ ವರ್ಷ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ದೊಡ್ಡ ಮಟ್ಟದ ಶುಭ ಫಲಗಳನ್ನ ತಂದುಕೊಡುವಂತಹ ವರ್ಷ ಅಂತ ಹೇಳ್ಬಹುದು. ಇನ್ನು ಶನಿ ಬಂದು 10ನೇ ಮನೆಯಲ್ಲಿ ಇಡೀ ವರ್ಷ ಇರುವಂತದ್ದು ಅಂತ. ಮಿಥುನ ರಾಶಿಯವರಿಗೆ ಇದು ಕೆರಿಯರ್ ನಲ್ಲಿ ಸ್ವಲ್ಪ ಹೆವಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಕೆರಿಯರ್ ನ ರೀಸ್ಟ್ರಕ್ಚರ್ ಮಾಡ್ಕೊಳ್ಳೋದಕ್ಕೆ, ಬೇರೆ ಏನೋ ಹೊಸದಾಗಿ ಕೆರಿಯರ್ ಸ್ಟಾರ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಪ್ರಮೋಷನ್ ಸ್ವಲ್ಪ ಸ್ಲೋ ಆಗಬಹುದು. ಹಾಗೇನೆ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾಗ್ತವೆ. ಶನಿ ಕೊಡೋದೇ ಹೆಚ್ಚು ರೆಸ್ಪಾನ್ಸಿಬಿಲಿಟಿಗಳನ್ನ. ಹಾಗೇನೆ ಬಾಸ್, ಹೈಯರ್ ಅಥಾರಿಟಿ ಇವ್ರ ಜೊತೆಗೆ ಕಾನ್ಫ್ಲಿಕ್ಟ್ಸ್ ಆಗಿರಬಹುದು. ಗವರ್ಮೆಂಟ್ ರಿಲೇಟೆಡ್ ವರ್ಕ್ ಏನಿದೆ ಅದು ಸ್ವಲ್ಪ ಸ್ಲೋ ಆಗುತ್ತೆ ಅಥವಾ ಪ್ರೆಷರ್ ಜಾಸ್ತಿ ಆಗುತ್ತೆ ಗವರ್ಮೆಂಟ್ ಅಫಿಷಿಯಲ್ಸ್ಗೆ ಅಂತ ಹೇಳ್ಬಹುದು. ಜುಲೈ 27ರಿಂದ ಡಿಸೆಂಬರ್ 11ರವರೆಗೆ ಶನಿ ಸ್ವಲ್ಪ ರೆಟ್ರೋಗ್ರೆಷನ್ ಅಲ್ಲಿ ಇರ್ತಾನೆ. ಈ ಸಮಯದಲ್ಲಿ ಆಫೀಸ್ ನಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ. ಕೆಲಸದ ವಿಚಾರದಲ್ಲೇ ಶನಿ ನಿಮ್ಗೆ ಹೆಚ್ಚು ಕಿರಿಕಿರಿಗಳನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ರಾಹುಕೇತುಗಳ ಸಂಚಾರವನ್ನ ನಾವು ತಗೊಳ್ಳೇಬೇಕು ಅಲ್ವಾ. ಅದನ್ನ ತಗೊಂಡಾಗ ಡಿಸೆಂಬರ್ 5ರವರೆಗೂ ರಾಹು ಕುಂಭದಲ್ಲೇ ಇದ್ದು ಕೇತು ಸಿಂಹದಲ್ಲೇ ಇರುವಂತದ್ದು. 3ನೇ ಮನೆ ಹಾಗೆ 9ನೇ ಮನೆ ರಾಹು. ಸೊ ಈ ಸಮಯದಲ್ಲಿ ಡಿಸೆಂಬರ್ 5ರ ನಂತರ ರಾಹು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. 8ನೇ ಮನೆ ಆಗುತ್ತೆ. ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಇದರಿಂದ ಏನ್ ಫಲಗಳನ್ನ ಸಿಗುತ್ತೆ ಅಂದ್ರೆ, ನಾವು ಈ ಅರ್ಧ ಏನ್ ಭಾಗ ಇತ್ತು ಡಿಸೆಂಬರ್ ವರೆಗೆ ಅದನ್ನು ನೋಡ್ಬೇಕು, ಅದರ ನಂತರದ್ದು ನೋಡ್ಬೇಕಾಗುತ್ತೆ. ಈ ಸಮಯದಲ್ಲಿ ಅಂದ್ರೆ ರಾಹು 9ನೇ ಮನೆಯಲ್ಲಿ ಸಂಚಾರ ಮಾಡ್ತು ಅಂತ ಜಾನ್ವರಿಯಿಂದ ಡಿಸೆಂಬರ್ 2026ರವರೆಗೆ ಒಂದು ಮೇಜರ್ ಆದ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಕೆರಿಯರ್ ವಿಚಾರದಲ್ಲಿ ಟ್ರಾವೆಲ್ಸ್ ಜಾಸ್ತಿ ಆಗುತ್ತೆ. ಸ್ಟಡಿ ಇನ್ ಅಬ್ರಾಡ್, ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಫಾರ್ಚೂನ್ ಲಕ್ ಸ್ವಲ್ಪ ಕಡಿಮೆ ಇರುತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬೋದು. ಅಷ್ಟೇನು ಲಕ್ ಇರುತ್ತೆ ಅಂತ, ಲಕ್ ಕೈ ಹಿಡಿಯುತ್ತೆ ಅಂತ ಹೇಳಕ್ಕಾಗಲ್ಲ. ರಿಲಿಜಿಯಸ್ ಆಕ್ಟಿವಿಟೀಸ್ ಗಳ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋದಕ್ಕೆ ಅವಕಾಶ ಇರುತ್ತೆ. ಪೂಜೆ ಪುನಸ್ಕಾರಗಳು ಬೇಡ, ದೇವರು ದಿಂಡ್ರು ಏನು ಬೇಡಪ್ಪ ಅಂತ ಅನ್ನೋ ತರ ಪರಿಸ್ಥಿತಿ ಆಗಿರುತ್ತೆ. ರೈಟಿಂಗ್ ಫೀಲ್ಡ್ ಅಲ್ಲಿ ಇರೋರ್ಗೆ ಅಥವಾ ಏನಾದ್ರೂ ಕಲಿಬೇಕು ಅಂದ್ರೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ತಂದೆಯ ಆರೋಗ್ಯದ ಕಡೆಗೆ ಲೀಗಲ್ ಇಶ್ಯೂಸ್ ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ತಂದೆಯ ಆರೋಗ್ಯವನ್ನ ನೀವು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ
ಅಂತ. ಇನ್ನು ಕೇತು 3ನೇ ಮನೆ ಜಾನ್ವರಿಯಿಂದ ಡಿಸೆಂಬರ್ ವರೆಗೂ ಅದೇ ಆ ಸಮಯದಲ್ಲಿ ನಿಮ್ಗೆ ಒಂದು ಇನ್ನರ್ ಸ್ಟ್ರೆಂತ್ ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ನೆಗೆಟಿವ್ ಪೀಪಲ್ ಏನಿರ್ತಾರೆ ಅಂದ್ರೆ ನಿಮ್ಮನ್ನ ನೋಡಿ ಹೊಟ್ಟೆ ಹೊರ್ಕೊಳ್ಳುವಂಥವ್ರು, ಕಿರಿಕಿರಿ ಮಾಡುವಂಥವ್ರು, ಅವರು ದೂರ ಆಗ್ತಾರೆ ಅಂತ ಹೇಳ್ಬೋದು. ಕಮ್ಯುನಿಕೇಶನ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗೋದಕ್ಕೆ ಅವಕಾಶ ಇರುತ್ತೆ. ಸಿಬ್ಲಿಂಗ್ಸ್ ಜೊತೆ ಇಶ್ಯೂಸ್ ಏನಾದ್ರು ಇದ್ರೆ, ಪ್ರಾಬ್ಲಮ್ಗಳೇನಾದ್ರೂ ಇದ್ರೆ ಈ ಸಮಯದಲ್ಲಿ ಅದು ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಅದು ಹೆಚ್ಚಾಗಿ ಕಿರಿಕಿರಿಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಜಾಸ್ತಿ ಇರುತ್ತೆ ಅಂತ. ಇನ್ನು ಸಡನ್ ಆಗಿ ಕೆಲವು ಇವೆಂಟ್ಸ್ ಸ್ಟಾರ್ಟ್ ಆಗ್ಬೋದು ಡಿಸೆಂಬರ್ ನಂತರ. ಸ್ಪಿರಿಚುವಲ್ ಅವೇಕನಿಂಗ್ ಅಂತ ಹೇಳ್ತೀವಲ್ಲ, ಆ ತರದ ಒಂದು ಅವಕಾಶನೂ ಇದೆ. ಅಕಲ್ಟ್ ಸ್ಟಡೀಸ್, ಗುಪ್ತ ವಿದ್ಯೆಗಳನ್ನ ಕಲಿಯೋದಕ್ಕೆ ಡಿಸೆಂಬರ್ ನಂತರ ತುಂಬಾ ಒಳ್ಳೇದು. ಇನ್ಶೂರೆನ್ಸು, ಇನ್ಹೆರಿಟೆಡ್ ಮೆಟೀರಿಯಲ್ಸ್ ಏನಿದೆ ತಂದೆ ತಾಯಿ ತಾತನಿಂದ ಬರುವಂಥದ್ದು, ಅದು ತುಂಬಾ ನೀಟಾಗಿ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಯಾವ ವಿಚಾರದಲ್ಲಿ ನೀವು ಈ ಸಮಯದಲ್ಲಿ ಹುಷಾರಾಗಿರ್ಬೇಕು ರಾಹುವಿನ ಈ ಸಂಚಾರದಿಂದ ಅಂತ ಹೇಳಿದ್ರೆ, ಡಿಸೆಂಬರ್ ನಂತರ ಎಮೋಷನಲ್ ಸ್ಟೆಬಿಲಿಟಿ ಇರೋದಿಲ್ಲ ನಿಮಗೆ ಅಂತ. ಹೆಲ್ತ್ ಕಡೆಗೂ ಸ್ವಲ್ಪ ನೀವು ಗಮನವನ್ನ ಹೆಚ್ಚಾಗಿ ಕೊಡ್ಬೇಕಾಗತ್ತೆ ಅಂತ. ಇನ್ನು ಕೇತು ಬಂದು 2ನೇ ಮನೆಗೆ ಬಂದ್ಬಿಡ್ತಾನೆ ಮಿಥುನ ರಾಶಿಯವರಿಗೆ ಡಿಸೆಂಬರ್ 5ರ ನಂತರ. ಸೊ ಇವಾಗ ಫ್ಯಾಮಿಲಿಯ ಡಿಟ್ಯಾಚ್ಮೆಂಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಹೊರಗಿದ್ದೀನಪ್ಪ, ನಾನು ನಮ್ಮ ಕುಟುಂಬದಲ್ಲೇ ಇಲ್ಲ ಅನ್ನುವಂಥದ್ದು. ಫುಡ್ ಹ್ಯಾಬಿಟ್ಸ್ ಇರ್ರೆಗ್ಯುಲರ್ ಆಗುತ್ತೆ. ಸ್ಪೀಚ್ ಕಂಟ್ರೋಲ್ ಇರಲೇಬೇಕು, ಮಾತಾಡೋದು ನೀವು ತುಂಬಾ ಕಂಟ್ರೋಲ್ ಇಟ್ಕೊಂಡು ಮಾತಾಡಬೇಕು. ಸೇವಿಂಗ್ಸ್ ಕಡೆಗೆ ನಿಮ್ದು ಒಂದು ಫೋಕಸ್ ಅಂದ್ರೆ ಇರಲೇಬೇಕು. ನೀವು ಗಮನ ಕೊಟ್ಟು ಈ ಸಮಯದಲ್ಲಿ ಇಷ್ಟು ಸೇವಿಂಗ್ಸ್ ನಾನು ಮಾಡೇ ಮಾಡ್ತೀನಿ ಅಂತ ಮಾಡೋದು ತುಂಬಾ ಈ ಸಮಯದಲ್ಲಿ ಮುಖ್ಯ ಆಗುತ್ತೆ ಅಂತ. ಫೆಬ್ರವರಿ 17ನೇ ತಾರೀಕು ಸೋಲಾರ್ ಎಕ್ಲಿಪ್ಸ್ ಇದೆ. ಸೂರ್ಯಗ್ರಹಣ ಕುಂಭರಾಶಿಯಲ್ಲಿ ನಡೀತಾ ಇರುವಂತದ್ದು. ಫಾರಿನ್ ಟ್ರಾವೆಲ್ ಚಾಲೆಂಜಸ್ ಜಾಸ್ತಿ ಆಗುತ್ತೆ. ಮತ್ತೆ ನಿಮ್ಮ ಗುರುಗಳನ್ನ ನೀವು ಚೇಂಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತಿದ್ರೆ ಯಾವ ತರದ ಮಾಡ್ಬೇಕು ಅಂತ ನೀವು ನೋಡ್ಕೊಳ್ಬೇಕಾಗತ್ತೆ. ಫಾದರ್ ಹೆಲ್ತ್, ನಿಮ್ಮ ತಂದೆಯ ಹೆಲ್ತ್ ಬಗ್ಗೆ ನೀವು ಗಮನವನ್ನ ಕೊಡ್ಬೇಕಾಗತ್ತೆ. ಸ್ಪಿರಿಚುಯಾಲಿಟಿ ಕಡೆ ಕೂಡ ನೀವು ಈ ಸಮಯದಲ್ಲಿ ಹೆಚ್ಚು ಗಮನವನ್ನ ಕೊಡ್ಬೇಕಾಗತ್ತೆ. ಇನ್ನು ಅದಾದ ನಂತರ ಬರುವಂತಹ ಎಕ್ಲಿಪ್ಸ್ ಅಂತ ಹೇಳಿದ್ರೆ ಚಂದ್ರಗ್ರಹಣ ಮಾರ್ಚ್ ಅಲ್ಲಿ ಬರುತ್ತೆ. ಅಲ್ಲಿ ಮದರ್ ಹೆಲ್ತ್ ಗೆ ಇಶ್ಯೂ ಆಗಬಹುದು, ವೆಹಿಕಲ್ಸ್ ರಿಪೇರಿಗಳಿಗೆ ಬರ್ಬೋದು, ಶಿಫ್ಟಿಂಗ್ ಅಂದ್ರೆ ಅನ್ವಾಂಟೆಡ್ ಆಗಿ ಮನೆ ಚೇಂಜ್ ಮಾಡೋದು, ನೀವು ಎಕ್ಸ್ಪೆಕ್ಟೇ ಮಾಡಿರೋಲ್ಲ ಮನೆ ಚೇಂಜ್ ಮಾಡೋದು, ಫ್ಯಾಮಿಲಿ ಇಶ್ಯೂಸ್ ಏನಾದ್ರು ಇದ್ರೆ ಅದು ಮಾತ್ರ ಕ್ಲಿಯರ್ ಆಗೋದಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ಬೋದು. ಇನ್ನು ಮುಂದೆ ಬರುವಂತದ್ದು 12 ಆಗಸ್ಟ್ 2026ರ ಒಂದು ಸೂರ್ಯಗ್ರಹಣ ಅಂತ ಹೇಳ್ತೀವಲ್ಲ ಅದು. ಸೂರ್ಯಗ್ರಹಣ ಅಂದ ತಕ್ಷಣ ಅದು 3ನೇ ಮನೇಲಿ ಆಗ್ತಾ ಇರೋದ್ರಿಂದ ಸಿಬ್ಲಿಂಗ್ಸ್ ಜೊತೆಗೆ ಕಿರಿಕಿರಿ ಆಗುತ್ತೆ. ಹಾಗೇನೆ ಸೋಷಿಯಲ್ ಮೀಡಿಯಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ನೀವು ಕೆಲಸ ಮಾಡೋದಕ್ಕೆ ತುಂಬಾ ದೊಡ್ಡ ಮಟ್ಟದ ಕರೇಜ್ ಬೇಕಾಗುತ್ತೆ. ನಿಮ್ಗೆ ಏನು ಇಂಟ್ರೆಸ್ಟೇ ಇಲ್ಲ ನಿಮ್ಗೆ, ಆ ತರದ ಸಿಚುವೇಶನ್ ಬಂದ್ಬಿಟ್ಟಿರುತ್ತೆ. ಇನ್ನು 28 ಆಗಸ್ಟ್ 2026ನೇ ತಾರೀಕು ಮತ್ತೆ ಒಂದು ಚಂದ್ರಗ್ರಹಣ ಇದೆ. ಇದು ಮೀನ ರಾಶಿಯಲ್ಲಿ ನಡೀತಿರುವಂತದ್ದು. ಅದು 10ನೇ ಮನೆ ಆಗುತ್ತೆ. ಸೊ 10ನೇ ಮನೆಯಲ್ಲಿ ಒಂದು ಕೆರಿಯರ್ ಟರ್ನಿಂಗ್ ಪಾಯಿಂಟ್ ಅನ್ನೋ ತರದ್ದು ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಜಾಬ್ ನಲ್ಲಿ ಚಾಲೆಂಜಸ್ ಬರುತ್ತೆ. ಮತ್ತೆ ನೀವೇನಾದ್ರೂ ನಿಮ್ಮ ಹೈಯರ್ ಅಥಾರಿಟಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ರೆ ಅವ್ರು ಶಿಫ್ಟ್ ಆಗಿ ಅವರಿಂದ ನಿಮಗೆ ತೊಂದರೆ ಆಗೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಎಲ್ಲೋ ತಪ್ಪಿ ಹೋಗಿರುವಂತಹ ಫ್ರೆಂಡ್ಸ್, ಎಲ್ಲೋ ಮಿಸ್ ಆಗಿರುವಂತಹ ರಿಲೇಶನ್ಶಿಪ್ಗಳು ಒಂದಾಗೋದಕ್ಕೆ ಈ ಸಮಯದಲ್ಲಿ ತುಂಬಾ ದೊಡ್ಡ ಮಟ್ಟಿನ ಅವಕಾಶ ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಕೆರಿಯರ್ ಬಿಸ್ನೆಸ್ ವಿಚಾರಕ್ಕೆ ಬಂದ್ರೆ ಇದು ಒಂದು ಸ್ಟ್ರಾಂಗ್ ಕೆರಿಯರ್ ಇಯರ್ ಅಂತಾನೆ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಒಂದು ದೊಡ್ಡ ಮಟ್ಟದ ಕೆರಿಯರ್ ನಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ನೀವು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಥಾರಿಟಿ ಜಾಸ್ತಿ ಆಗುತ್ತೆ, ರೆಕಗ್ನಿಷನ್ ಬರುತ್ತೆ, ನಿಮ್ಮನ್ನ ಗುರುತಿಸ್ತಾರೆ ಜನ. ಪ್ರಮೋಷನ್ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಗವರ್ಮೆಂಟ್ ರಿಲೇಟೆಡ್ ಕೆರಿಯರ್ ನ ಹೆಚ್ಚು ಚೂಸ್ ಮಾಡ್ಕೊಳ್ಳೋದು ಈ ಸಮಯದಲ್ಲಿ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಗವರ್ಮೆಂಟ್ ಜಾಬ್ ಕಡೆಗೆ ಯಂಗ್ಸ್ಟರ್ಸ್ ಹೆಚ್ಚು ಗಮನವನ್ನ ಕೊಡ್ತಾ ಇಲ್ಲ ಆಗಿರೋದ್ರಿಂದ. ಬಿಸ್ನೆಸ್ ಪಾರ್ಟ್ನರ್ಶಿಪ್ ನಲ್ಲಿ ನೀವೇನಾದ್ರೂ ಮಾಡ್ತಾ ಇದ್ರೆ ಅದು ಇಂಪ್ರೂವ್ ಆಗುತ್ತೆ. ಹಾಗೇನೆ ನ್ಯೂ ಸ್ಕಿಲ್ಸ್ ಮತ್ತೆ ಕೆರಿಯರ್ ಅಚೀವ್ಮೆಂಟ್ ಆಗೋದಕ್ಕೆ ಅವಕಾಶ ಇರುವಂತಹ ವರ್ಷ ಇದು ಅಂತ ಹೇಳ್ಬಹುದು. ಇನ್ನು ಫೈನಾನ್ಷಿಯಲ್ ಜೂನ್ ನಂತರ ಮನಿ ಫ್ಲೋ ಜಾಸ್ತಿ ಆಗುತ್ತೆ. ಹಾಗೇನೆ ಸೇವಿಂಗ್ಸ್ ಆಗತ್ತೆ, ಅಂದ್ರೆ ಹಣಕಾಸನ್ನ ಉಳಿಸೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಹೊಸ ಇನ್ಕಮ್ ಬರೋದಕ್ಕೆ ಒಂದಷ್ಟು ಅವಕಾಶಗಳು ಸಿಗ್ತವೆ. ನೀವೇ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಈ ತರದ್ ಏನಾದ್ರು ಮಾಡೋದಕ್ಕೆ ಅವಕಾಶ ಇರುತ್ತೆ. ಗೋಲ್ಡ್ ಮತ್ತೆ ರಿಯಲ್ ಎಸ್ಟೇಟ್ ನಲ್ಲಿ ಹೆಚ್ಚು ಫಲಗಳನ್ನ ಅನುಭವಿಸೋದಕ್ಕೆ ಈ ಸಮಯದಲ್ಲಿ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಜಾನ್ವರಿಯಿಂದ ಮಾರ್ಚ್ ಅನ್ನೆಸರಿ ಎಕ್ಸ್ಪೆನ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ಡಿಸೆಂಬರ್ ನಂತರ ಸೇವಿಂಗ್ಸ್ ಅತಂತ್ರ ಸ್ಥಿತಿಗೆ ಹೊರಟೋಗುತ್ತೆ. ಅದನ್ನ ನೀವು ಸರಿ ಮಾಡ್ಕೊಳ್ಬೇಕಾಗಿರೋದು ತುಂಬಾ ಮುಖ್ಯ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಲವ್ ಮತ್ತೆ ಮ್ಯಾರೇಜ್ ವಿಚಾರಕ್ಕೆ ಬಂದಾಗ ನಾವು ಸರಿಯಾದ ರೀತಿಯಲ್ಲಿ ಜ್ಯೋತಿಷ್ಯವನ್ನ ನೋಡಿ, ಜಾತಕವನ್ನ ನೋಡಿ ಹೇಳ್ಬೇಕಾಗುತ್ತೆ. ಜನರಲ್ ಆಗಿ ನೋಡಿದ್ರೆ
ಈ ತರಹದ ಏನು ಪ್ಲಾನೆಟರಿ ಪೊಸಿಷನ್ ಇದ್ದಾಗ ಜನನ ನೀವು ಅಟ್ರಾಕ್ಟ್ ಮಾಡೋದಕ್ಕೆ ಕೂಡ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಸೊ ಇಲ್ಲಿ ಬ್ಯೂಟಿ ಇದ್ಯಾವುದು ಮುಖ್ಯ ಆಗಲ್ಲ, ಜನನ ಅಟ್ರಾಕ್ಟ್ ಮಾಡಕ್ಕೆ ನಿಮ್ಮ ಮಾತು ನಡವಳಿಕೆ ಇದು ತುಂಬಾ ಮುಖ್ಯ ಆಗುತ್ತೆ. ಆ ತರದ ಒಂದು ಕಾಂಬಿನೇಷನ್ ಈ ಸಮಯದಲ್ಲಿ ಕಾಣಿಸ್ತಾ ಇರುವಂತದ್ದು. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಮಿಥುನ ರಾಶಿಯವರ ಈ ವರ್ಷದ ರಾಶಿ ಭವಿಷ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.